ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ತುಂಬ ಸರಳ ವಿಧಾನದಲ್ಲೇ ತುಂಬ ಶಕ್ತಿದಾಯಕವಾದ ಮೋಸ್ಟ್ ಪವರ್ಫುಲ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ನೀವು ಯಾವ ದಿನನಾದರೂ ಮಾಡ್ಕೊಳ್ಬಹುದು. ಆದರೆ ನಾಳೆ ಹುಣ್ಣಿಮೆ ಅಂದರೆ ಪೌರ್ಣಮಿ ಇದೆ, ನಾಳೆ ಮಾಡ್ಕೊಳ್ಳಿ, ಇನ್ನಷ್ಟು ಶಕ್ತಿದಾಯಕವಾಗಿರುತ್ತೆ. ನಮ್ಮ ದೇಹಕ್ಕೆ ಈಗ ನಾವು ಹುಟ್ಟಿರೋದು ನಮ್ಮ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಎಲ್ರಿಗೂ ಗೊತ್ತಿರೋದೆ ಸ್ನೇಹಿತರೆ. ನಮ್ಮ ಈ ದೇಹಕ್ಕೆ ತಾಯಿ ಇಲ್ಲ ಅಂದರೆ ಅದರ ಅರ್ಥ ಕೂಡ ನಮಗೆ ಗೊತ್ತಿರಲ್ಲ. ಪ್ರಪಂಚ ಅಂದ್ರೇ ತಾಯಿ ನಮಗೆ. ಅದೇ ಥರ ನಾವು ಅಡುಗೆಗೆ ಬರೀ ಉಪ್ಪನ್ನು ಬಳಸದೆ ಮಾಡಿದ್ರೆ ಅದು ರುಚಿಸಲ್ಲ. ಅಡುಗೆಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಕೊಡುತ್ತೆ. ಅದೇ ರೀತಿ ಸ್ನೇಹಿತರೆ, ನಮ್ಮ ಎಲ್ಲ ಕಷ್ಟಗಳಿಗೂ ಮನೆಯಲ್ಲಿ ಈಗ ಎಲ್ಲರೂ ಒಗ್ಗಟ್ಟಾಗಿ ಇರುವಂಥದ್ದು ತುಂಬ ಕಡಿಮೆ. ಮೊದಲೆಲ್ಲನೂ ಒಗ್ಗಟ್ಟಿನ ಒಂದು ಸಂಸಾರಗಳು ಜಾಸ್ತಿ ಇತ್ತು, ಈಗ ತುಂಬ ಕಡಿಮೆ. ಅದರಿಂದ ನಮಗೆ ಈ ರೀತಿ ಪರಿಹಾರಗಳು ಕೂಡ ಗೊತ್ತಿರಲ್ಲ. ದೊಡ್ಡೋರು ಅಂದರೆ ಹಿರಿಯರು ಮನೆಯಲ್ಲಿದ್ದರೆ, ಮನೆಯಿಂದ ಹೊರಗೆ ಯಾರು ಹೋಗಿರ್ತಾರೋ ಕೆಲಸದ ಮೇಲೆ, ವಿದ್ಯಾಭ್ಯಾಸದ ಮೇಲೆ ಅಥವಾ ವ್ಯಾಪಾರದ ಮೇಲೆ, ಅವರು ಮನೆಗೆ ಬಂದಾಗ ಅವ್ರಿಗೆ ಮಕ್ಕಳಿಗೇನಾದರೂ ಆಗಿದ್ರೆ ಎಡಗೈಯಲ್ಲಿ ಒಂದು ಇಡೀ ಉಪ್ಪನ್ನು ತೆಗೆದುಕೊಂಡು ಯಾವ ಥರ ದೃಷ್ಟಿ ತೆಗೆದಾಕ್ತಾಯಿದ್ರು, ಅದೆಲ್ಲ ಯಾವ ಥರ ಬೇಗ ಗುಣಮುಖ ಆಗ್ತಾಯಿತ್ತು, ಅದನ್ನೆಲ್ಲ ನಾವು ನೋಡಿ ಬೆಳೆದಿದ್ದೀವಿ. ಅದೇ ಥರ ಕಲ್ಲುಪ್ಪಿಗೆ ತುಂಬ ಶಕ್ತಿ ಇದೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ, ನಾವು ಅದನ್ನು ತುಂಬ ಈಸಿಯಾಗಿ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಮನೆಯಲ್ಲಿ ನೀವು ಎಷ್ಟು ನಿಮ್ಮ ಕೋಣೆಗಳಿರುತ್ತೋ 4 ಭಾಗದಲ್ಲೇ, ಅಂದರೆ ಟೋಟಲಾಗಿ ನಿಮ್ಮ ಮನೆಯಲ್ಲಿ 4 ಕಡೆ ಒಂದೊಂದು ಬಟ್ಲಲ್ಲಿ, ಗಾಜಿನ ಬಟ್ಲಿದ್ರೆ ತುಂಬ ಶಕ್ತಿದಾಯಕವಾಗಿರುತ್ತೆ. ನಾನು ತುಂಬ ಸರಿ ಹೇಳಿದ್ದೀನಿ. ಒಂದೊಂದು ಇಡೀ ಉಪ್ಪು ಅದರಲ್ಲಿ ಹಾಕ್ಬಿಟ್ಟು ಒಂದೊಂದು ಮೂಲೆಯಲ್ಲಿ ಹಾಕಿ ಇಟ್ಬಿಡಿ ಸ್ನೇಹಿತರೆ. ನಾಳೆನೇ ಪ್ರಾರಂಭ ಮಾಡಿ. ಅದನ್ನು ನೀವು ವಾರಕ್ಕೊಮ್ಮೆ ಬದಲಾಯಿಸ್ಕೊಳ್ಬಹುದು. ನೀವು ಸೋಮವಾರ ಪ್ರಾರಂಭ ಮಾಡಿದ್ರೆ ಸೋಮವಾರ, ಮಂಗಳವಾರ ಆದರೆ ಮಂಗಳವಾರ, ಅಥವಾ ಬುಧವಾರ ಮಾಡಿದ್ರೆ ಗುರುವಾರ ಮಾಡಿದ್ರೆ, ಈ ರೀತಿ ನೀವು ಯಾವ ದಿನ ಪ್ರಾರಂಭ ಮಾಡ್ತೀರೋ ಆ ದಿನ ಅದನ್ನು ತೆಗೆದು ಕರಗಿಸ್ಬಿಟ್ಟು ಮತ್ತೆ ನೀವು ಹೊಸದಾಗಿ ಇಟ್ಕೊಳ್ಬಹುದು. ಬಾತ್ರೂಮಲ್ಲಿ ಯಾವುದಾದ್ರೂ ಒಂದು ಅದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಬಿಡಿ. ಅಲ್ಲಿ ನೀವು ಕೂಡ ಒಂದು ಬಟ್ಲೋ ಒಂದು ಲೋಟನೋ ಏನಾದರೂ ಆಗಿರಬಹುದು, ಆ ನೀರು ತುಂಬಿಸ್ಬಿಟ್ಟು ಅದರಲ್ಲಿ ಹಾಕಿ. ಬಾತ್ರೂಮಲ್ಲಿ ಮಾತ್ರ ನೀರು ತುಂಬಿಸಿ ಕಲ್ಲುಪ್ಪನ್ನು ಹಾಕಿ ಇಡಿ. ಇನ್ನು ಮಿಕ್ಕಿದ ಕೋಣೆಗಳಲ್ಲೆಲ್ಲನೂ ಉಪ್ಪನ್ನ ಹಾಗೇ ಇಡಿ, ನೀರೇನು ಬೇಡ. ಇದನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ವಾರಕ್ಕೊಮ್ಮೆ ನೀವು ಬದಲಾಯಿಸ್ಕೊಳ್ಳಿ. ನಿಮಗೆ ಎಷ್ಟೊಂದು ನಿಮ್ಮ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ರೂ ನಿಮಗೂ ಅಷ್ಟೇ ಸ್ನೇಹಿತರೆ, ಬೇರೆಯವರ ಕಣ್ಣು ದೃಷ್ಟಿಗಿಂತ ನಮ್ಮ ಮೇಲೆ ನಮಗೇನೆ ನಾವು ತುಂಬ ಚೆನ್ನಾಗಿದ್ದೀವಿ, ನಮಗೆ ತುಂಬ ಈ ರೀತಿ ಆಯಿತು ಆ ರೀತಿ ಆಯಿತು ಅಂತ ನಾವು ಅಂದ್ಕೊಂಡಾಗ ನಮ್ಮ ದೃಷ್ಟಿ ನಮಗೂ ಕೂಡ ತಾಗುತ್ತೆ. ಅದಕ್ಕೆ ತಪ್ಪದೆ ಈ ಪರಿಹಾರನ ನೀವು ಮಾಡಿಕೊಂಡು ನೋಡಿ. ಹಾಗೆ ಸ್ನಾನಕ್ಕೆ ಸ್ನೇಹಿತರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀವು ಸ್ನಾನ ಮಾಡಿ. ನಿಮಗೆ ಅದರ ಒಂದು ರಿಸಲ್ಟ್ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಇಷ್ಟು ಸರಳ ವಿಧಾನಗಳಲ್ಲೂ ಕೂಡ ನಮಗೆ ಇಷ್ಟೆಲ್ಲ ಒಳ್ಳೆಯದಾಗುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಏನೇ ಆರೋಗ್ಯ ಸಮಸ್ಯೆಗಳಿದ್ರೂ, ಏನೇ ಹಣಕಾಸಿನ ಸಮಸ್ಯೆಗಳಿದ್ರೂ, ಎಷ್ಟೇ ಕಠಿಣ ಒಂದು ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನುವ ಒಂದು ಸಂದರ್ಭಗಳು ಕೂಡ ನಿಮಗೆ ತಿಳಿ ಮಾಡುತ್ತೆ. ತುಂಬ ಶಕ್ತಿದಾಯಕವಾಗಿ ಈ ಕಲ್ಲುಪ್ಪನ್ನು ನೀವು ವಾರಕ್ಕೊಮ್ಮೆ ಆದ್ರೂ, ಡೈಲಿ ತಲೆಗೆ ಸ್ನಾನ ಮಾಡ್ತಾ ಇರ್ತೀವಿ ಅಥವಾ ಡೈಲಿ ಸ್ನಾನ ಮಾಡ್ತಾ ಇರ್ತೀವಿ ಅಂದರೆ ನೀವೇನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ವಾರಕ್ಕೊಮ್ಮೆ ಆದ್ರೂ ಸ್ವಲ್ಪ ಮಟ್ಟಿಗೆ ಹಾಕ್ಕೊಳ್ಳಿ. ಯಾಕಂದರೆ ಉಪ್ಪು ಅನ್ನುವ ಒಂದು ಶಕ್ತಿ ನಮ್ಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗಿ ಇಡುತ್ತೆ. ಇದನ್ನು ಯಾರೂ ಅಷ್ಟೇ ಮರಿಬಾರ್ದು. ತಪ್ಪದೆ ನೀವು, ಯಾಕಂದರೆ ಕೈಕಾಲು ಸುಸ್ತು, ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀವಿ, ತುಂಬ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಯಾಕೋ ನಮ್ಮ ಬಾಡಿಗೆ ಅನ್ಈಸಿ ಅನ್ನಿಸ್ತಾ ಇದೆ ಅನ್ನುವಾಗ ಎಲ್ಲ ನೀವು ಸ್ನಾನಕ್ಕೆ ಸ್ವಲ್ಪ ಈ ರೀತಿ ಪುಡಿ ಉಪ್ಪು ಬಳಸೋದಕ್ಕೆ ಹೋಗಬೇಡಿ, ಕಲ್ಲುಪ್ಪನ್ನು ಬಳಸಿ ಮಾಡಿ. ಈ 4 ದಿಕ್ಕುಗಳಲ್ಲಿ ಹೇಳಿದೆ ಅಲ್ವಾ, ಮನೆಯಲ್ಲಿ ನಿಮ್ಮ ಮೂಲೆಗಳಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಮೂಲೆಗಳಲ್ಲೇ ನಮಗೆ ನೆಗೆಟಿವಿಟಿ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಆಮೇಲೆ ಅದನ್ನು ನೀವೊಂದು ಸಿಂಕಲ್ಲಿ ಕೂಡ ಹಾಕಬಹುದು.
ನೀವು ಏನಾದರೂ ನಾಳೆ ಹುಣ್ಣಿಮೆ ದಿನ ಮಾಡ್ತೀವಿ ಅಂದರೆ ಪೌರ್ಣಮಿ ದಿನ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಪೌರ್ಣಮಿಗೆ ನೀವು ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಇಷ್ಟೇ ಸರಳವಾದ ವಿಧಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.